ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಅರ್ಲಿ ಮಾರ್ನಿಂಗು 6 ಆಗಿದೆ. ಆದರೂ ಬಿಸಿಲು ಬಂದಿಲ್ಲ, ಮಳೆಗಾಲ ಆಗಿಬಿಟ್ಟಿದೆ. ಸೊ ಹೂವು ಕಿತ್ಕೊಂತ ನನ್ನ ಡೇನ ಶುರು ಮಾಡ್ತೀನಿ. ಇವತ್ತು 7:15ಗೆಲ್ಲ ಅಡುಗೆ ಆಗಬೇಕು. ಆದರೆ ಏನು ಮಾಡೋದು ಯೋಚನೆ ಮಾಡ್ತಾನೆ ಒಂದಷ್ಟು ಟೈಮ್ ಹೋಯಿತು. ಟೊಮೆಟೊ ಗೊಜ್ಜು ಮಾಡೋಣ, ಬೇಗ ಆಗುತ್ತೆ ಅಂತ ಎಲ್ಲ ಹಚ್ಚಿ ರೆಡಿ ಮಾಡ್ಕೋತಾ ಒಂದು ಸೈಡ್ ಮುದ್ದೆ, ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ದಟ್ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಈಗ ಫೈನಲಿ ಅಡುಗೆ ರೆಡಿ ಆಗಿದೆ. ಬಿಸಿ ಬಿಸಿ ಮುದ್ದೆ, ಟೊಮೆಟೊ ಗೊಜ್ಜು, ಒಂದು ಸ್ವಲ್ಪ ರೈಸ್ ಒಟ್ಟಿಗೆ ಮೊಸರು ಇಷ್ಟು ಇದ್ಬಿಟ್ರಂತೂ ಮಧ್ಯಾಹ್ನ 1 ಗಂಟೆವರೆಗೂ ಮಕ್ಕಳಿಗೆ ಹಸಿವೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಊಟ. ಸೊ ಸೈಡ್ ಡಿಶ್ಗೆ ಬೇಕು ಅಂತಂದರೆ ಕಡಲೆ ಬೀಜ. ಇದನ್ನು ನೋಡಿದ ತಕ್ಷಣ ಮಕ್ಕಳು ಇಷ್ಟಪಟ್ಟು ತಿನ್ನೋ ಥರ ಇರುತ್ತೆ ತಟ್ಟೆ. ಸೊ ತುಂಬ ಖುಷಿಪಟ್ಟರು ಕೂಡ. ಸೊ ಮಕ್ಕಳು ಸ್ಕೂಲಿಗೆ ಹೊರಟು ಆದಮೇಲೆ ತೋಟಕ್ಕೆ ಹೋಗೋದಿತ್ತು, ಒಂದಷ್ಟು ಕೆಲಸ ಇತ್ತು. ಎಲ್ಲವನ್ನು ಮುಗಿಸಿ ನಾನಂತೂ ರೆಡಿ ಆದೆ ಕಾಲೇಜ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಕಾಲೇಜ್ಗೆ ಹೋಗೋದು ಆಲ್ರೆಡಿ ಲೇಟೇ ಆಯಿತು. ಫಸ್ಟ್ ಅವರ್ ಆಗೋಯ್ತು, ಸೆಕೆಂಡ್ ಅವರ್ ಶುರುವಾಗ್ಬಿಟ್ಟಿದೆ. ಈಗ ಸೆಮಿನಾರ್ ನಡೀತಿದೆ, BEd ಅಂದಮೇಲೆ ಕಾಮನ್ನು ಸೆಮಿನಾರು. ದಿಸ್ ಈಸ್ ಸಿಂಧು, ಇವಳಿಂದ ಶುರುವಾಯಿತು ಈ ಒಂದು ಸೆಮಿನಾರ್ನ ಪ್ರೆಸೆಂಟೇಷನು. ತುಂಬ ಚೆನ್ನಾಗಿ ಬರ್ತಿತ್ತು. PPT ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಯಾವುದೇ ರೀತಿ ಬೋರ್ ಆಗಲ್ಲ. ದಿಸ್ ಇಸ್ ಅಂಜು, ಅವಳ ಟರ್ನ್ ಬಂದಾಗ ಅವಳ ವಿಷಯ ಮಾತಾಡ್ತಿದ್ಲು. ಸೊ ಆ ಕಡೆ ಸೆಮಿನಾರ್ ನಡೀತಿದೆ, ಈ ಕಡೆ ನೋಡ್ತಿರ್ಬೋದು. ದಿಸ್ ಇಸ್ ಫನ್ನಿ ಗರ್ಲ್ ಕವನ. ಚಿಯಾ ಸೀಡ್ಸು, ವಾಟರು, ಗ್ರೇಪ್ಸ್ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದಾಳೆ ಹಿಂದೆ ಕೂತ್ಕೊಂಡು. ನಿಜ. ಇದಾದಮೇಲೆ ಇದು ನಿತ್ಯ ಭೀಮ್ನ ಅಮಾವಾಸ್ಯೆ ಸ್ಪೆಷಲು ಸ್ಯಾರಿಲಿ ಬಂದಿದ್ಲು, ತುಂಬ ಮುದ್ದಾಗಿ ಕಾಣ್ತಿದ್ಲು. ಹಾಗೆಯೇ ಪ್ರೆಸೆಂಟೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ಲು. ಇದು ಶರಣು, ಅವನು ಕೂಡ PPT ಯೂಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ದ. ಇದೆಲ್ಲ ಆದಮೇಲೆ ಒಂದಷ್ಟು ಡೌಟ್ಸ್ ಇತ್ತಲ್ಲ, ಅದೆಲ್ಲ ಕ್ಲಿಯರ್ ಮಾಡಿಕೊಂಡ್ರು. ಪ್ರೆಸೆಂಟೇಷನ್ ಮಾತ್ರ ಹೇಗಿತ್ತು ಗೊತ್ತಾ? ಲಂಚ್ ಟೈಮಲ್ಲಿ ನಾವು ಬಂದಿದ್ದೀವಿ ಸಾಯಿಬಾಬಾ ಟೆಂಪಲ್ಗೆ. ಸೊ ಪ್ರತಿ ಗುರುವಾರ ಕೂಡ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ, ಒಂದೊಳ್ಳೆ ಸ್ಪೆಷಲ್ ಪ್ರಸಾದ ಕೂಡ ಇರುತ್ತೆ. ಹಾಗಾಗಿ ನಾವಿಲ್ಲಿ ಬಂದಿರೋ ಅಂಥದ್ದು. Oh my God. ಹೌದು, ಒಮ್ಮೊಮ್ಮೆ ನಾವು ದೇವ್ರ ದರ್ಶನನೂ ಮಾಡಲ್ಲ, ಹಾಗೆ ಪ್ರಸಾದ ತಿಂದ್ಕೊಂಡು ಬೇಗ ಕಾಲೇಜಿಗೆ ಟೈಮ್ ಆಗುತ್ತೆ ಅಂತ ಹೊರಟು ಬಿಡ್ತೀವಿ. ಅರ್ಧ ಗಂಟೆಯಲ್ಲಿ ಬಂದೋಗೋಕ್ಕಾಗಲ್ಲ, ಒಂದು 20 ಮಿನಿಟ್ಸ್ ಎಕ್ಸ್ಕ್ಯೂಸ್ ಇರುತ್ತೆ ಗುರುವಾರ ನಮಗೆ ಕಾಲೇಜಲ್ಲಿ. ಏಕೆ ಅಂತಂದರೆ ಗೊತ್ತು ಅವರಿಗೆ ಪ್ರಸಾದ ತಿನ್ನೋಕ್ಕೆ ಹೋಗೋರೆ ಅಂತ. ಜೊತೆಗೆ ಇಲ್ಲೊಂದು ಬರ್ತ್ಡೇ ಸೆಲೆಬ್ರೇಷನ್ ನಡೀತಿದೆ, ಹಾಗಾಗಿ ಕೇಕ್. ಕಾಲೇಜಿಂದ ಮನೆಗೆ ಬಂದ ತಕ್ಷಣ ಒಂದೊಳ್ಳೆ ಕಾಫಿಯೊಟ್ಟಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.